ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ತುಂಬ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು. ಏನು ಅಂತಂದರೆ, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಲೋ ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರೇ, ತುಂಬ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು. ಏನು ಅಂತಂದರೆ, ಸರ್ ಫಸ್ಟ್ PUC ಕೆಮಿಸ್ಟ್ರಿ ಎನ್ಯುವಲ್ ಎಕ್ಸಾಮ್ 2024 ಒಂದು ಆನ್ಸರ್ ಕೀಯನ್ನು ಕೊಡ್ರಿ ಅಂತ. ಹಾಗಾಗಿ ಇವತ್ತಿನ ದಿನ ನಾನೇನು ಅಂತಂದರೆ, ಫಸ್ಟ್ PUC ಎನ್ಯುವಲ್ ಎಕ್ಸಾಮ್ 2024 ಕೆಮಿಸ್ಟ್ರಿ ಒಂದು ಆನ್ಸರ್ ಕೀಯನ್ನು ಕೊಡ್ತಾ ಇದ್ದೀನಿ. ಸೊ ಇದೊಂದು ನನಗನ್ಸಿದ ಪ್ರಕಾರ ಆಲ್ಮೋಸ್ಟ್ ಆಲ್ ಒಂದು 100% ಕರೆಕ್ಟ್ ಇದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಅನಿಸಿದರೆ ತಾವೇನು ಮಾಡಬೇಕು, ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಹ ತಿಳಿಸ್ಬೋದು. ಸಪೋಸ್ ಯಾವುದಾದ್ರೂ ಒಂದು ಕ್ವಶನ್ದು ಆನ್ಸರ್ ಏನಾದರೂ ನಾನು ತಪ್ಪು ಹೇಳಿದ್ದೆ ಅಂದರೆ ಅದನ್ನು ತಾವು ಕಮೆಂಟಲ್ಲಿ ಹೇಳೋದ್ರ ಮುಖಾಂತರ ನಂದು ತಪ್ಪನ್ನು ತಾವು ತಿದ್ದಬಹುದು ಅಂತ ಹೇಳ್ತಾ ಫಸ್ಟ್ ಕ್ವಶನ್ಗೆ ಹೋಗೋಣಂತ್ರಿ. ದ SI ಯೂನಿಟ್ ಆಫ್ ಟೆಂಪರೇಚರ್ ದಿಸ್ ಈಸ್ ವೆರಿ ಸಿಂಪಲ್, ದಟ್ ಈಸ್ ಕೆಲ್ವಿನ್. ಓಕೆ, ಸೊ ಸೆಕೆಂಡ್ ಕ್ವಶನ್ ನೋಡ್ರಿ. The number of moles of solute present in 1 liter of solution is called, that is molarity. Isobars in the following pair is. Isobars ಯಾವ್ದದ ಅಂತ ಹೇಳ್ತಾ ಇದ್ದಾನ. ಸಿ ಏನದ, ಇದು ಐಸೋಬಾರ್ ಅದ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೋರ್ತ್ ಒನ್, out of the options given below choose the correct order of the atomic ionic radii of sodium atom and sodium ion, that is Na plus in PM ಅಂತ. ಸೊ ಕರೆಕ್ಟ್ ಆನ್ಸರ್ ಏನಿದೆಪ್ಪ ಅಂತಂದರೆ ಬಿ ಇದೆ ನೋಡಿ, ದಟ್ ಈಸ್ 186 ಆ್ಯಂಡ್ 95. ಫಿಫ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆ್ಯಂಗಲ್ ಕರೆಸ್ಪಾಂಡ್ಸ್ ಟು sp2 ಹೈಬ್ರಿಡೈಸೇಷನ್ ಅಂತ, ದಟ್ ಈಸ್ 120 ಡಿಗ್ರಿ. ಓಕೆ, ಸಿಕ್ಸ್ ಕ್ವಶನ್ ನೋಡ್ರಿ. ದ ಮಾಲಿಕ್ಯೂಲ್ ವಿತ್ ಆನ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ ಈಸ್, ದಟ್ ಈಸ್ NO. ಸೆವೆಂತ್ ಕ್ವಶನ್, CP and CV are related as, that is CP minus CV is equals to R. ಈ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಏಟ್ತ್ ಕ್ವಶನ್ ನೋಡ್ರಿ. ಎ ರಿಯಾಕ್ಷನ್ A plus B gives C plus D is found to be exothermic with positive entropy change. The reaction will be ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್ ಕೊಟ್ಟಿದ್ದಾನೆ. ಕರೆಕ್ಟ್ ಯಾವುದಪ್ಪ ಅಂದರೆ ಡಿ ಇದೆ ನೋಡ್ರಿ, ಸ್ಪಾಂಟೇನಿಯಸ್ ಎಟ್ ಆಲ್ ಟೆಂಪರೇಚರ್ಸ್. ಓಕೆ, ನೈನ್ತ್ ಕ್ವಶನ್ ನೋಡ್ರಿ. ಎಸ್ ಫಾರ್ acidic solution the correct one is, that is A. This is the first one because this is greater than this one. 10th question is dissociation of acetic acid in the following equilibrium. ಸೊ ಇದರಲ್ಲಿ ಡಿಸೋಸಿಯೇಷನ್ ಆಫ್ ಅಸಿಟಿಕ್ ಆ್ಯಸಿಡ್ ಯಾವುದಿದೆಯಪ್ಪ ಅಂತಂದರೆ, ಆ್ಯಂಡ್ ಅದು ಏನಾಗ್ತಾ ಇದೆ, ಸಪ್ರೆಸ್ಡ್ ಬೈ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯೋನ್. ಓಕೆ, ಕ್ವಶನ್ ನಂಬರ್ 11 ನೋಡ್ರಿ. ಎಸ್, ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಂ ಇನ್ ಸೋಡಿಯಂ ಕ್ಲೋರೈಡ್ ಈಸ್ ಡ್ಯಾಶ್ ಅಂತ, ಬಿ, ದಟ್ ಈಸ್ +1. ಓಕೆ, ಆ್ಯಂಡ್ ಕ್ವಶನ್ ನಂಬರ್ 12, ಇನ್ ದ Lensing's test for nitrogen in an organic compound the Prussian blue color is obtained due to the formation of dash ಅಂತ ಇದೆ, that is due to the formation of Fe4 FeCN6 tries. The first organic compound synthesized by EF, okay, Holler in 1828 is urea. Arrange the following in the increasing order of their boiling points. ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೀಬೇಕು, ಡ್ಯೂ ಟು ದೇರ್ ಬಾಯ್ಲಿಂಗ್ ಪಾಯಿಂಟ್ಸ್. ಓಕೆ, ಸೊ ಕರೆಕ್ಟ್ ಆಪ್ಷನ್ ಎ ಇದೆ ನೋಡ್ರಿ, ದಟ್ ಈಸ್ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅಂತ. 2,2 ಡೈಮಿಥೈಲ್ ಪ್ರೋಪೈನ್ ವಿಚ್ ಈಸ್ ಲೆಸ್ ದೆನ್ 2
methyl butane, which is less than pentane. So A option is correct. And 15th one, alkenes are prepared from vicinal dihaldehydes on treating with zinc. The reaction is known as dash, that is dehalogenation. Once again I'll repeat, alkanes are prepared from the vicinal dihalides on treating with zinc. The reaction is known as dehalogenation. Okay. Question number 16th nodri, right? Bond order in oxygen molecules O2 is 2. Okay. Next, according to the first law of thermodynamics, energy of an isolated system is constant. What is this? Constant ಆಗಿರ್ತದಂತ್ರಿ. Next one, at 298 K, if pH of the solution is 10, then its pOH is 4. Position isomer of the propane 1OL CS3H8O is dash anta, that is propane 2OL. The addition of HBr to propane gives dash anta, that is 2 bromopropane. Right. So ಇಲ್ಲಿ ನಿಮಗೆ MCQ 15 ಪ್ಲಸ್ fill in the blank 5 ಕವರ್ ಆಯಿತು, ಹೌದಲ್ವಾ? ಸೊ ನಿಮಗೆ ಇವಾಗ 2 ಮಾರ್ಕಿಂದ ಕ್ವಶನ್ಸ್ಗಳಿದೆ, ಅವ್ರದ್ದು ಕ್ವಶನ್ಸ್ಗಳನ್ನು ನಾನು ಕೊಡ್ತೀನಿ ಅಂತ. ಡಿಫೈನ್ ಓಪನ್ ಸಿಸ್ಟಮ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎನ್ ಓಪನ್ ಸಿಸ್ಟಮ್ ಅಂತಿದೆ. ವಾಟರ್ ಬಫರ್ ಸೊಲ್ಯೂಷನ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎನ್ ಅಸಿಟಿಕ್ ಬಫರ್ ಅಂತಿದೆ. ವಾಟರ್ ಐಸೋಮರಿಕ್ ಸ್ಪೇಸಿಸ್, ಎಲ್ಲ ಏನು ಕ್ವಶನ್ಸ್ ಇದೆಯಲ್ಲ ಇದ್ರದ್ದು ಸೊಲ್ಯೂಷನ್ಸ್ ಇಲ್ಲದವ. ಸೊ ಇನ್ನೊಂದು ಸರ್ತಿ ಏನದ, ನಾನಿಲ್ಲಿ MCQದ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ, ತಾವುಗಳನ್ನು ನೋಡ್ಬೋದು. ಸೊ ಇದು ಪ್ರಿಪೇರ್ ಮಾಡಿರ್ತಕ್ಕಂಥ ಲೆಕ್ಚರರ್ಸ್, ಅವರಿಗೊಂದು ತುಂಬ ಧನ್ಯವಾದಗಳನ್ನು ಹೇಳೋಣಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತು ಇದು ಯಾವ ಒಂದು ವಿದ್ಯಾರ್ಥಿ ಕೊಟ್ಟು ಕಳಿಸಿದಾರಲ್ಲ ಅವರಿಗೂ ಸಹ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಂತ. ನೋಡಿರಿ, 2 ಮಾರ್ಕಿಂದ ಕ್ವಶನ್ಸ್ ಆನ್ಸರ್ಸ್ನ ಕೊಟ್ಟಿದ್ದಾರೆ. ತಾವೇನದ ಇದನ್ನು ನೋಡಿ ಕನ್ಫರ್ಮ್ ಮಾಡ್ಕೋಬೋದು. ನೀವೇನಾದರೂ ಆನ್ಸರ್ ಮಿಸ್ಟೇಕ್ ಮಾಡಿದ್ದೀರಾ ಅಥವಾ ನಿಮ್ದು ಆನ್ಸರ್ ಕರೆಕ್ಟ್ ಇದೆನಾ, ಇದೆಲ್ಲ ಯಾರ್ಯಾರಿಗೆ ಡೌಟ್ ಇರುತ್ತಂದ್ರೆ, ಯಾರೆಲ್ಲ ನಾನು ಸ್ಕೋರ್ ಎಷ್ಟು ತೊಗೋತೀನಿ ಅಂಥೇಳಿ ಒಂದು ಆಸಕ್ತಿ ಇದ್ದಿರ್ತಲ್ವ ಅವ್ರಿಗೆಲ್ಲರಿಗೂ ಡೌಟ್ ಇರ್ತದೆ. ಸ್ಪೆಷಲಿ ಯಾರಾದರೂ 70 ಔಟ್ ಆಫ್ 70 ತೊಗೋಬೇಕಂದಿರು, 70 ಔಟ್ ಆಫ್ 70 ತೊಗೋಬೇಕು ಅಂದಿರು ಅಂದರೆ ಅವರಿಗೆ ಎಲ್ಲವನ್ನ ನೋಡ್ಕೋಬೇಕು ಅನ್ನಿಸ್ತದೆ. ಮತ್ತು ಯಾರಾದರೂ ಪಾಸಿಂಗ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ ಅಂತಂದರೆ ಅವರಿಗೂ ಸಹ ಇದು ತುಂಬ ಯೂಸ್ ಆಗುತ್ತೆ, ನೋಡ್ಕೊಳ್ರಿ ಎಲ್ಲರೂ. ಸೊ ಏನೇನು ಬರೀಬೇಕು, ಯಾವುದ್ಯಾವ್ದು ಕ್ವಶನ್ ಇದೆ, ಆನ್ಸರ್ ಏನು ಎಲ್ಲ ಕೊಟ್ಟಿದ್ದಾರೆ ನೀಟತ್ತಿಗೆ, ಅವ್ರಿಗೊಂದು ತುಂಬ ಧನ್ಯವಾದಗಳನ್ನ ಹೇಳೋಣಂತ. ರೈಟ್, ಎಲ್ಲವನ್ನ ನೋಡ್ಕೊಳ್ರಿ. ಆಮೇಲೆ 26th ಕ್ವಶನ್ ಆನ್ಸರ್ನು ಕೊಟ್ಟಿದ್ದಾರೆ, 27th, 28th ಕ್ವಶನ್ ಆನ್ಸರ್, ಅದೇ ಥರ 29 ಇದೆ ನೋಡಿರಿ. ಅಲ್ಲಿಂದ ಇವಾಗ ನಾವು ಪಾರ್ಟ್ ಸಿ ಹೋಗೋಣಂತ್ರಿ, ಯೂನಿಟ್ 4. ಓಕೆ. ಸೊ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಪಾರ್ಟ್ ಸಿ ಅಲ್ಲಿಂದ ಅಂದರೆ ಕ್ವಶನ್ ನಂಬರ್ 30, ಕ್ವಶನ್ ನಂಬರ್ 31 ಎಲ್ಲವನ್ನ ನೋಡ್ಕೊಳ್ರಿ. ಕ್ವಶನ್ ನಂಬರ್ 32 ನೋಡಿರಿ, ಕ್ವಶನ್ ನಂಬರ್ 33 ನೋಡಿರಿ. ರೈಟ್, ಕ್ವಶನ್ಸ್ ಎಲ್ಲ ಕೊಟ್ಟಿದ್ದಾನೆ, ಕ್ವಶನ್ ವಿತ್ ಆನ್ಸರ್ಸ್ನ ಕೊಟ್ಟಿದ್ದಾನೆ. ಇದು ನೋಡಿ, ಇವೆಲ್ಲ ರಿಯಾಕ್ಷನ್ಸ್ ಟೈಪ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಮತ್ತು ಡಿಫಿಕಲ್ಟ್ ಆಗುತ್ತೆ ಅಂಥೇಳಿ ಪಾಪ ಅವರು ಕೈಲೇ ಬರೆದು PDF ಮಾಡಿದ್ದಾರೆ, ಹೌದಲ್ವಾ? ಸೊ ಅವರಿಗೆ ತುಂಬ ಧನ್ಯವಾದಗಳು. ಯಾವ ಕಾಲೇಜಲ್ಲಿಂದ ಇದೆ ಅಂತಂದರೆ ಇಲ್ಲಿದೆ ನೋಡಿರಿ, ವಿದ್ಯಾನಿಧಿ PU ಕಾಲೇಜ್ ತುಮಕೂರು ಅಂತ. ಸೊ ಈ ಒಂದು ಲೆಕ್ಚರ್ಸ್ ಅಥವಾ ಡಿಪಾರ್ಟ್ಮೆಂಟಿಂದ ಇದೊಂದು ಪ್ರಿಪೇರ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಕೀ ಇದೆ ರೀ. ಹಾಗೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಣ ಅಂತ. ಯಾರಾದರೂ ತುಮಕೂರಲ್ಲಿದ್ದರೆ ಈ ಕಾಲೇಜಿಗೆ ಜಾಯಿನ್ ಆಗ್ರಿ, ಯಾಕಂದರೆ ಇಷ್ಟು ಬೇಗ ಇವರು ಒಂದು ಆನ್ಸರ್ ಕೀಯನ್ನು ಪ್ರಿಪೇರ್ ಮಾಡಿದ್ದಾರೆ ಅಂತಂದರೆ ಒಳ್ಳೆ ಕಾಲೇಜ್ ಇದೆ, ಅಲ್ಲಿ ಒಳ್ಳೆ ಕ್ವಾಲಿಟಿ ಲೆಕ್ಚರರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ಅದರ ಅಂತ ಅನ್ಕೊತೀನಿ ನಾನು. ಓಕೆ, ಎಕ್ಸ್ಪೀರಿಯನ್ಸ್ ಮತ್ತು ಒಳ್ಳೆ ಕ್ವಾಲಿಟಿ ಅಥವಾ ಕ್ವಾಲಿಫೈಡ್ ಅಂತಲೇ ಅಂದ್ಕೊಳ್ರಿ, ಕ್ವಾಲಿಫೈಡ್ ವಿತ್ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ಅದಾರ ಅಂತ ನಾನು ಅಂದ್ಕೊತೀನಿ. ಸೊ ಹಾಗಾಗಿ ಆ ಒಂದು ಏರಿಯಾದಲ್ಲಿ ಯಾರಾದರೂ PUC ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡ್ತಾಯಿದ್ರಿ ಅಂದರೆ ನಿಮ್ಮದು ಜೂನಿಯರ್ಸ್ಗಳನ್ನು ರೆಫರ್ ಮಾಡಿರಿ.
ಒಂದು ಒಳ್ಳೆ ಕಾಲೇಜ್ ಇದೆ, ಒಳ್ಳೆ ಎಜುಕೇಷನ್ ತೊಗೊಂಡು ತಾವು ಸ್ಕೋರನ್ನು ಮಾಡ್ಬೋದು. ಓಕೆ, 42 ಕ್ವಶನ್ ಆನ್ಸರ್, 43 ಕ್ವಶನ್ ಆನ್ಸರ್, 44 ಎಲ್ಲವನ್ನ ನೀಟಾಗಿ ಕೊಟ್ಟಿದ್ದಾರೆ ರೀ. ಓಕೆ, ಸೊ ಇದೆಲ್ಲವನ್ನ ಏನು ಮಾಡಬೇಕು, ಚೆನ್ನಾಗಿ ನೋಡಿ ಕನ್ಫರ್ಮ್ ಮಾಡ್ಕೋರಿ. ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿದ್ದಾವ, ರೈಟ್, ಮಿಸ್ಟೇಕ್ಸ್ ಆಗಿದ್ದಾವ, ಮತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮಗೆ, ರೈಟ್. ಮತ್ತು ಇನ್ನೊಂದು ಹೇಳ್ತೀನಿ ಕೇಳ್ರಿ, ಮೋಸ್ಟ್ ಇಂಪಾರ್ಟೆಂಟ್, ಜಾಸ್ತಿ ರಿಸಲ್ಟ್ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಜಾಸ್ತಿ ಮಿಸ್ಟೇಕ್ಸ್ ಬಗ್ಗೆ ವರಿ ಮಾಡ್ಕೋಬೇಡ್ರಿ, ಮಾರ್ಕ್ಸ್ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ಜಸ್ಟ್ ನೋಡ್ರಿ, ತಿಳ್ಕೊಂಡ್ಬಿಡ್ರಿ. ಎಷ್ಟು ಬರ್ತದೆ, ಒಂದು 65 ಬರ್ತದ ಆಯ್ತು, ಒಂದು 35 ಬರ್ತದ ಆಯ್ತು, 40 ಬರ್ತದ ಆಯ್ತು, ಒಂದು 28 ಬರ್ತದ ಆಯ್ತು. ಇಷ್ಟು ಬರ್ತದಲ್ಲ ಅಷ್ಟೊಂದು ಕನ್ಫರ್ಮ್ ಮಾಡ್ಕೋಬೇಕು. ಸುಮ್ಮನೆ ಇದ್ದು ಬಿಡ್ಬೇಕು, ಟೆನ್ಷನ್ ತೊಗೋಬಾರ್ದು. ನಂಗೆ 35 ಬರ್ತಾವೆ ಹೆಂಗೆ ಮಾಡಲಿ, 40 ಬರ್ತಾವೆ ಹಂಗೆ ಮಾಡಲಿ, 28 ಬರ್ತಾ ಹೆಂಗೆ ಮಾಡಲಿ. ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ಕೇಳ್ರಿ. ಫೋಕಸ್ ಆನ್ ನೆಕ್ಸ್ಟ್ ಎಕ್ಸಾಮ್. ಮುಂದಿನ ಒಂದು ಎಕ್ಸಾಮ್ ಇದೆ, ಫಿಸಿಕ್ಸ್ ಇದೆ ಅಲ್ವಾ, ಸೊ ಅದ್ರ ಮ್ಯಾಗ ಫೋಕಸ್ ಮಾಡಿರಿ. ಇಲ್ಲೇ ಚೆನ್ನಾಗಿ ಸ್ಕೋರ್ ಮಾಡಿರಿ, 70+ ಹಾಗೆ ಆಗ್ತದೆ ನಿಮ್ಮದು. ಓಕೆ, ಬಟ್ ಔಟ್ ಆಫ್ 70ಗೆ ಎಷ್ಟು ಆಗ್ತದೆ ಅಂದರೆ 50+ ಆಗ್ತದೆ ರೀ. ಔಟ್ ಆಫ್ 70ಗೆ 50+ ಆಗ್ತದೆ. ಆಲ್ರೆಡಿ ನಾ ಒಂದು 3 ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋಗಳನ್ನು ಚೆನ್ನಾಗಿ ನೋಡಿರಿ. ನಿಮಗೇನದ ಮಿನಿಮಮ್ 50 to 60 ಮಾರ್ಕ್ಸ್ ಆದರೂ ಬರ್ತದೆ ರೀ ಔಟ್ ಆಫ್ 70ಗೆ. ಓಕೆನಾ, ರೈಟ್. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇನ್ನೂ ಯಾರಾದರೂ ನನ್ನದೊಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಇದೊಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಈ ಕೂಡಲೇ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಆದಷ್ಟು ಬೇಗ ಶೇರ್ ಮಾಡಿರಿ, ಅವ್ರಿಗೂ ಗೊತ್ತಾಗಲಿ ಎಷ್ಟು ಬರ್ದಾರೆ ಅವರು, ಎಷ್ಟು ಬರ್ತದೆ ಅವ್ರದ್ದು ಮಾರ್ಕ್ಸ್ ಅಂಥೇಳಿ. ಮತ್ತು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಓಕೆ, ರೈಟ್. ಸೊ ನಾನು ಈಗಾಗಲೇ ಫಿಸಿಕ್ಸ್ 3 ವಿಡಿಯೋಸ್ಗಳು ಮಾಡಿದ್ದೀನಿ ರೀ. ತುಂಬ ಇಂಪಾರ್ಟೆಂಟ್ ಇದೆ, ಅವುಗಳನ್ನು ನೋಡಿ ತಾವೇನದ ಪ್ರಾಕ್ಟೀಸನ್ನು ಮಾಡ್ಬೋದು. ಓಕೆ, ರೈಟ್. ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಸಪೋಸ್ ಆನ್ಸರ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದಿತ್ತು ಅಂದರೆ ದಯಮಾಡಿ ತಾವೇನು ಮಾಡಬೇಕು, ಕಮೆಂಟಲ್ಲಿ ಕಮೆಂಟ್ ಮಾಡಿ ಆ ಒಂದು ಆನ್ಸರನ್ನು ತಿಳಿಸ್ಬೋದು. ಓಕೆ, ಸೊ ಈ ಒಂದು ವಿಡಿಯೋನಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.